ಹಾಯ್ ಎವ್ರಿವಾನ್. ಇವತ್ತು ನಾನು ಮಂಗಳೂರು ಕಡೆ ಯಾವ ರೀತಿಯಾಗಿ ಹಲಸಿನಕಾಯಿ ಹಾಗೂ ಕಡಲೆ ಹಾಕಿ ಪಲ್ಯ ಮಾಡ್ತಾರಂತೇಳಿ ಹೇಳಿಕೊಡ್ತಾ ಇದ್ದೇನೆ. ಅದಕ್ಕೂ ಮುನ್ನ ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರೋ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದಂತೇಳಿ ನೋಡೋಣ. ನಾನಿಲ್ಲಿ ಈ ಹಲಸಿನಕಾಯಿಯಲ್ಲಿ ಅರ್ಧ ಭಾಗದಷ್ಟು ಮಾಡ್ತಾ ಇದ್ದೇನೆ. ಮೊದಲಿಗೆ ಹಲಸಿನಕಾಯಿಯ ಮಧ್ಯದಲ್ಲಿ ಕಟ್ ಮಾಡಿಕೊಳ್ಳಿ. ಈ ಥರ ಪೀಸ್ಗಳಾಗಿ ಮಾಡಿ ಸಿಪ್ಪೆ ತೆಗೆಯಿರಿ ಮತ್ತು ಒಂದೊಂದಾಗಿ ಕಟ್ ಮಾಡಿ ಈ ಥರ ಮಾಡಿದರೆ ತುಂಬಾ ಬೇಗ ಆಗುತ್ತೆ. ಹಲಸಿನಕಾಯಿ ಕಟ್ ಮಾಡಿದ ನಂತರ ಒಂದು ಬೌಲ್ಗೆ ನೀರು ಹಾಕಿ ಅದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಹಲಸಿನಕಾಯಿಯನ್ನು ತೊಳೆಯಿರಿ. ಯಾಕೆಂದರೆ ಹಲಸಿನಕಾಯಿ ತುಂಬ ಅಂಟಿರುತ್ತದೆ, ಅದಕ್ಕೋಸ್ಕರ ಎಣ್ಣೆ ಹಾಕಿ ಚೆನ್ನಾಗಿ ತೊಳೆಯಿರಿ. ಮೊದಲು ಒಂದು ಕುಕ್ಕರ್ ತೆಗೆದುಕೊಂಡು 8 ಗಂಟೆಗಳ ಕಾಲ ನೆನೆಸಿದಂತಹ ಕಡಲೆಯನ್ನು ಹಾಕಿ ಅದಕ್ಕೆ ಸ್ವಲ್ಪ ನೀರು ಹಾಕಿ 4ರಿಂದ 5 ವಿಷಿಲ್ ಹಾಕಿಸಿ. ನಂತರ ಕಟ್ ಮಾಡಿಕೊಂಡಿರುವ ಹಲಸಿನಕಾಯಿಯನ್ನು ಹಾಕಿ ಸ್ವಲ್ಪ ಅದಕ್ಕೆ ಬೆಲ್ಲ ಹಾಗೂ ಉಪ್ಪನ್ನು ಹಾಕಿ 1 ವಿಷಿಲ್ ಹಾಕಿಸಿ. ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿಕೊಳ್ಳಿ. ಕಡಲೆಬೇಳೆ, ಉದ್ದಿನಬೇಳೆ, ಜೀರಿಗೆ, ಮೆಂತೆ, ಕೊತ್ತಂಬರಿ ಬೀಜ, ಕರಿ ಲೀವ್ಸ್, ಬೆಳ್ಳುಳ್ಳಿ, ಬ್ಯಾಡಗಿ ಮೆಣಸು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಅರಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಳಿ. ಇವಾಗ ಬಾಣಲೆಗೆ ಒಗ್ಗರಣೆಗೆ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ, ಬೆಳ್ಳುಳ್ಳಿ, ಕರಿ ಲೀವ್ಸ್, ಆನಿಯನ್, ಟೊಮೆಟೊ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಇವಾಗ ಬೇಯಿಸಿದ ಕಡಲೆ ಮತ್ತು ಹಲಸಿನಕಾಯಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇಲ್ಲಿ ನಾವು ಉಪ್ಪನ್ನು ಕೂಡ ಈ ಟೈಮಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಇವಾಗ ಪುಡಿ ಮಾಡಿಕೊಂಡಿರುವ ಮಿಶ್ರಣವನ್ನು ಹಾಕಿ ಚೆನ್ನಾಗಿ ತಿರುಗಿಸಿ. ಕೊನೆಯದಾಗಿ ತೆಂಗಿನಕಾಯಿಯ ತುರಿಯನ್ನು ಹಾಕಿದರೆ ರುಚಿಕರವಾದ ಕಡಲೆ ಹಾಗೂ ಹಲಸಿನಕಾಯಿಯ ಪಲ್ಯ ರೆಡಿ ಆಗ್ತದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಎಂದು ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು.